Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ SSLC ವಿದ್ಯಾರ್ಥಿಗಳು ಹೇಗಿದ್ದೀರಾ? ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಅದೇ ತರನಾಗಿ ಅಭ್ಯಾಸ ಕೂಡ ಮಾಡ್ತಾ ಇದ್ದೀರಾ ಅನ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಎಕ್ಸಾಮ್ ಬಹಳ ಸಮೀಪ ಬಂದಿದ್ದಾವೆ. ಪ್ರಿಪರೇಟರಿ ಅಂತೂ ಸದ್ಯ ಮುಂದೆ ಬಂದೇ ಬಿಟ್ಟಿದೆ. ಇನ್ನು ಕೇವಲ ಒಂದು ತಿಂಗಳ ಮಾತ್ರ ನಿಮ್ಮ SSLC ಆನ್ಯುವಲ್ ಎಕ್ಸಾಮ್ಗೆ ಇದೆ ಮಕ್ಕಳೇ. ಸೊ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ಸೊ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆಲ್ಲರೂ ಗೊತ್ತಿರುವಂತೆ ಈಗಾಗಲೇ ಹಲವಾರು ಪಾಠಗಳ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ ಅನ್ನು ಬಿಟ್ಟಿದ್ದೀನಿ. ಇನ್ನೂವರೆಗೆ ಯಾರು ಕೂಡ ಜಕರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ಹಿಂದಿ ವಿಷಯದಲ್ಲಿ ಔಟ್ ಆಫ್ ಔಟ್ ತೆಗೆದುಕೊಳ್ಳಲಿಕ್ಕೆ ಈ ಚಾನೆಲ್ ಬಹಳಷ್ಟು ಶ್ರಮ ಪಡ್ತಾ ಇದೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಜಕರ್ ಅಕಾಡೆಮಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಕೂಡ ಇದನ್ನೆಲ್ಲವನ್ನ ಹಂಚಿಕೊಳ್ಳಿ. ಸೊ ಬನ್ನಿ ತಡ ಮಾಡದೆ ವಿಡಿಯೋವನ್ನ ಪ್ರಾರಂಭ ಮಾಡೋಣ. सो आज का हमारा वीडियो का पार्ट है सूर शाम. बहुत ही मुख्य रूप से यहाँ से हमें 3 से 4 अंक अवश्य वार्षिक परीक्षा के लिए आने वाले हैं. तो इस वर्ष कौन कौन से प्रश्न पूछे जाएंगे 2025 एग्जाम 1 के लिए, तो उसी के बारे में आज की इस वीडियो के अंदर हम डिस्कशन करेंगे और उसका उत्तर किस प्रकार से लिखना है और कौन कौन से प्रश्नों की संभावनीयता अधिक से अधिक है इस वर्ष, उसकी ओर हम प्रकाश डालेंगे. सो ಈ ವರ್ಷ 2025 ಎಕ್ಸಾಮ್ ಗೆ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರಲಿವೆ ಹಾಗೂ ಅದನ್ನು ಯಾವ ತರ ಆನ್ಸರ್ ಮಾಡಬೇಕು, ಯಾವ ಪಾಠದಿಂದ ಮಕ್ಕಳೇ? ಎಸ್, ಸೂರ್ ಶಾಮ್ ಪಾಠದಿಂದ ಬರುವಂತ ಪದ್ಯ ಪಾಠ ಇದೆ. ಸೊ 3 ರಿಂದ 4 ಅಂಕಗಳು ಮ್ಯಾಕ್ಸಿಮಮ್ ಆಗಿ ಇಲ್ಲಿಂದ ಬಂದೇ ಬರ್ತಾರೆ ಮಕ್ಕಳೇ. ಸೊ ಇದನ್ನು ಬಹಳಷ್ಟು ಚೆನ್ನಾಗಿ ಮಾಡಬೇಕು, ಬಹಳಷ್ಟು ಈಸಿ ಆಗಿರುವಂತ ಪಾಠ ಇದೆ. ಸೊ ಇಷ್ಟು ಮಾಡಿದ್ರೆ ಅಂದ್ರೆ ಮಕ್ಕಳೇ ನಿಮಗೆ 3 ರಿಂದ 4 ಅಂಕಗಳು ಸೂರ್ ಶಾಮ್ ಪದ್ಯ ಪಾಠದಿಂದ ಬಂದೇ ಬರ್ತವೆ. ಸೊ आज का हमारा चर्चा का विषय है सूर शाम. तो यहाँ से कितने अंक आएंगे बच्चों? 3 से 4 अंक आएंगे. 3 ರಿಂದ 4 अंक बರ್ತವೆ. तो यहाँ पर आप देख सकते हैं माता यशोदा और कृष्ण का चित्र यहाँ पर दिया गया है. तो मैक्सिमम ಈ ವರ್ಷ ಯಾವ ಪ್ರಶ್ನೆಯನ್ನ ಕೇಳುವಂತ ಅಧಿಕ ಚಾನ್ಸಸ್ ಇದಾವೆ ಅಂದ್ರೆ ಕ್ರೋಧಿತ್ ಕೃಷ್ಣ ಕೋ ಯಶೋದ ಕೈಸೆ ಶಾಂತ್ ಕರ್ತಿ ಹೈ. ಮ್ಯಾಕ್ಸಿಮಮ್ ಆಗಿ ಈ ಒಂದು ಪ್ರಶ್ನೆಯನ್ನ ಕೇಳುವಂತ ಚಾನ್ಸಸ್ ಇದಾವೆ. ಅಥವಾ ಇದೇ ಪ್ರಶ್ನೆಯನ್ನ ಮತ್ತೆ ಯಾವ ರೂಪದಲ್ಲಿ ಕೇಳಬಹುದು ಅಂದ್ರೆ ಮಾತಾ ಯಶೋದ ಕೃಷ್ಣಕ್ಕೆ ನಾರಾಜ್ಗಿ ಕೈಸೆ ದೂರ್ ಕರ್ತಿ ಎನ್ನುವಂಥದ್ದನ್ನು ಕೂಡ ಕೇಳಬಹುದು. ಅಥವಾ ಇದೇ ಪ್ರಶ್ನೆಯನ್ನ ಮತ್ತೆ ಯಾವ ತರ ಕೇಳ್ತಾರೆ ಅಂದ್ರೆ ಯಶೋದ ಕೃಷ್ಣಕೋ ಕೈಸೆ ಮನಾತಿ ಹೇ. ಸೊ ಈ 3 ಪ್ರಶ್ನೆಗಳ ಸ್ವರೂಪ ಬೇರೆ ಬೇರೆ ಮಾಡಿದ್ದಾರೆ ಅಷ್ಟೇ, ಆದ್ರೆ ಉತ್ತರ ಏನಾಗಿರುತ್ತೆ ಮಕ್ಕಳೇ? ಒಂದೇ ಆಗಿರುತ್ತೆ. ಇದನ್ನ ಬಿಟ್ರೆ ಇನ್ನೊಂದು ಯಾವ್ದು ಪ್ರಶ್ನೆಯನ್ನ ಕೇಳಬಹುದು ಅಂದ್ರೆ ಬಾಲಕೃಷ್ಣ ಅಪ್ನಿ ಮಾತಾ ಯಶೋದ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ ಎನ್ನುವಂತ ಪ್ರಶ್ನೆಯನ್ನ ಕೇಳಬಹುದು. ಅಥವಾ कृष्ण अपनी माता के प्रति क्यों नाराज है? बलराम कृष्ण के माता पिता के बारे में क्या कहता है ಎನ್ನುವಂತ ಪ್ರಶ್ನೆ. ಸೊ ಮಕ್ಕಳೇ ನಾನು ಈಗಾಗಲೇ ಇಲ್ಲಿ ಎಷ್ಟು ಟೋಟಲ್ ಆಗಿ 3 ಪ್ರಶ್ನೆಗಳು ಇದಾವೆ. ಸೊ ಇದೆಲ್ಲನೂ ಸೇರಿ ಒಂದೇ ಪ್ರಶ್ನೆ ಇದೆ. ಸೊ ಇಲ್ಲಿ ಡಿಫ್ರೆಂಟ್ ಆಗಿರುವಂತ 3 ಪ್ರಶ್ನೆ, ಆದ್ರೆ ಉತ್ತರ ಒಂದರಲ್ಲಿ ಬರುತ್ತೆ. ಸೊ ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ಬನ್ನಿ ತಿಳ್ಕೊಳ್ಳೋಣ. हमारा पहला जो प्रश्न है यशोदा कृष्ण के क्रोध को कैसे शांत करती है ಎನ್ನುವಂಥದ್ದು ಮಕ್ಕಳೇ. ಯಶೋದ ಕೃಷ್ಣ ಕೆ ಕ್ರೋಧ ಕೋ ಕೈಸೆ ಶಾಂತ್ ಕರ್ತಿ ಹೈ ಅನ್ನುವಂಥದ್ದು ಕೇಳಿದ್ರೆ 2 ಅಥವಾ 3 ಅಂಕಗಳಿಗೇನೂ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳಬಹುದು. ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಅಂದ್ರೆ ಯಶೋದ कृष्ण से कहती है कि हे कृष्ण सुनो, बलराम जन्म से ही चुगलखोर है. मैं गोधन की कसम खाकर कहती हूँ मैं ही तेरी माता हूँ और तुम ही मेरे पुत्र हो. इस प्रकार यशोदा कृष्ण के क्रोध को शांत करती है ಎನ್ನುವಂಥದ್ದು ಇಷ್ಟು ಬರೆದರೆ ಮಕ್ಕಳೇ ನಿಮಗೆ ಫುಲ್ ಮಾರ್ಕ್ಸ್ಗಳು ಸಿಗ್ತವೆ. ಎಸ್, और एक हमारा जो प्रश्न है कृष्ण अपनी माता से ನಾರಾಜ್ ಹೇ ಕ್ಯೋ ಎನ್ನುವಂತ ಪ್ರಶ್ನೆನ ಕೇಳಬಹುದು. ಇಲ್ಲಿ ನೋಡಬಹುದು ಚಿತ್ರದಲ್ಲಿ ಕೃಷ್ಣ ಏನ್ ಮಾಡಿದಾನೆ, ತನ್ನ ತಾಯಿ ಜೊತೆಗೆ ಸಿಟ್ಟನ್ನ ಮಾಡ್ಕೊಂಡಿದ್ದಾನೆ. ನಾರಾಜ್ ಅಪ್ನಿ ಮಾತಾ ಸೆ ಕ್ಯಾ ಹೈ, ಕೋಪಗೊಂಡಿದ್ದಾನೆ. ಏಕೆ ಕೋಪಗೊಂಡಿದ್ದಾನೆ ಎನ್ನುವಂತ ಪ್ರಶ್ನೆ ಕೂಡ ಕೇಳಬಹುದು. ಸೊ ಇದೇ ಪಾಯಿಂಟ್ ಇನ್ನೊಂದು ಕ್ಯಾ ಕ್ಯಾ ಶಿಕಾಯತ್ ಕರ್ತೆ ಅಲ್ಲಿನೂ ಕೂಡ ಬರುತ್ತೆ. ಆದ್ರೆ ಸೆಪರೇಟ್ ಆಗಿ ಈ ಒಂದು ಪ್ರಶ್ನೆಯನ್ನ ಮೆನ್ಷನ್ ಮಾಡಿದೀನಿ ಅಷ್ಟೇ ನಾನು. ಸೊ ಅದನ್ನ ಯಾವ ತರ ಬರೀಬೇಕು ಅಂದ್ರೆ यशोदा माँ ने केवल कृष्ण को ही मारना सीखा है, वे भाई पर कभी गुस्सा नहीं करती है. इस कारण से कृष्ण अपनी माता यशोदा के प्रति नाराज है. इसलिए ಅಂತ ಇಲ್ಲಿ 2 ಸಲ ಬಂದಿದೆ. इस कारण से ಅಂತಾದ್ರೂ ಬರೀರಿ ಅಥವಾ इस कारण से कृष्ण अपनी माता के प्रति नाराज है ಎನ್ನುವಂಥದ್ದು ಮಕ್ಕಳು ಇಷ್ಟು ಬರೆದ್ರೆ ನಿಮಗೆ ಅಂಕಗಳು ಇಲ್ಲಿಂದ ಕೂಡ 2 ಅಂಕದ ಪ್ರಶ್ನೆ ಇರುತ್ತೆ. ಇದನ್ನು ಕೇಳಿದ್ರೆ 2 ಅಂಕಗಳು ಸಿಗ್ತವೆ. ಎಸ್, हमारा अगला पॉइंट है कृष्ण की शिकायतें. ನೋಡಿ ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಶ್ನೆಯ ಉತ್ತರದಲ್ಲಿನೇ 2 ರಿಂದ 3 ಪ್ರಶ್ನೆಗೆ ಉತ್ತರನೂ ಕೂಡ ನಮಗೆ ಇಲ್ಲೇ ಸಿಗತ್ತೆ ಮಕ್ಕಳೇ. ಅದು ಯಾವ್ಯಾವುದು ಅಂದ್ರೆ ಕೃಷ್ಣ ಅಪ್ನಿ ಮಾತಾಕ್ಕೆ ಪ್ರತಿ ಕ್ಯೋ ನಾರಾಜ್ ಎನ್ನುವಂಥದ್ದು ಪ್ರೀವಿಯಸ್ ಈಗಲೇನು ನೋಡಿದ್ವಿ, ಆ ಉತ್ತರನು ಕೂಡ ಇದರಲ್ಲಿ ಆಡ್ ಮಾಡಬಹುದು. ಇದರಲ್ಲಿ ಇದೆ ಆಲ್ರೆಡಿ. ಜೊತೆಗೆ ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೋ ನಹಿ ಜಾತಾ ಹೈ ಎನ್ನುವಂಥದ್ದನ್ನು ಕೂಡ ಜೊತೆಗೆ ಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ ಅಥವಾ ಬಲರಾಮ್ ಕೆ ಪ್ರತಿ ಕೃಷ್ಣ ಕೆ ಕ್ಯಾ ಶಿಕಾಯತೆ ಎನ್ನುವಂಥ ಈ ತರನಾಗಿರತಕ್ಕಂಥ ಪ್ರಶ್ನೆಗಳು ಕೇಳಬಹುದು. ಸೊ ಈ ಒಂದು ಪಾಯಿಂಟ್ ನೆನಪಿಟ್ಟುಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿರುವಂತ 4 ಪಾಯಿಂಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಇದನ್ನ ತಪ್ಪದೇ ಮಕ್ಕಳು ಮಾಡಿ. ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೂಡ ಕೇಳಿದ್ರು ಸಹಿತ ಉತ್ತರಗಳು ಇದರಲ್ಲಿ ಇದಾವೆ. ಸೊ ಇದನ್ನ ತಪ್ಪದೇ ಮಾಡಿ.
ಅದೇನೇನು ಅಂದ್ರೆ ಕೃಷ್ಣ ಕಿ ಶಿಕಾಯತ್ ಕ್ಯಾ ಕ್ಯಾ ಹೈ ಬಾಲಕೃಷ್ಣ ಅಪ್ನಿ ಮಾತಾ ಸೆ ಶಿಕಾಯತ್ ಕರ್ತಾ ಹೈ ಕಿ ಎನ್ನುವಂತ ಸ್ಟಾರ್ಟಿಂಗ್ ಅಲ್ಲಿ ಬರಬೇಕು. ಮೊದಲನೇ ಪಾಯಿಂಟ್ ಏನು ಬರಿಬೇಕಂದ್ರೆ ಮುಜೆ ಭಾಯಿ ಬಹುತ್ ಚಿಡಾತಾ ಹೈ ಔರ್ ಕಹತಾ ಹೈ ಕಿ ಯಶೋದಾ ಮಾನೆ ತುಮ್ಹೆ ಜನ್ಮ नहीं दिया बल्कि उसे मोल लिया है ಎನ್ನುವಂಥದ್ದು. ಸೊ ಮೊದಲನೇ ಪಾಯಿಂಟ್ ಇಲ್ಲಿ ಬಂತು. दूसरा पॉइंट हमें लिखना है वे कहता है कि तुम्हारे माता पिता कौन है, वह यह भी कहता है कि नंद यशोदा तो गोरे हैं लेकिन तुम्हारा शरीर क्यों काला है ಎನ್ನುವಂತ ಎರಡನೇ ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಇದೇ ಒಂದು ಪಾಯಿಂಟ್ ಅಲ್ಲಿ ಎರಡು ಪ್ರಶ್ನೆಗಳು ಆಗ್ತವೆ. ಏನೇನ್ ಆಗ್ತವೆ ಅಂದ್ರೆ ಕೃಷ್ಣ ಅಪ್ನಿ ಮಾತಾ ಕೆ ಪ್ರತಿ ಕ್ಯೌ ನಾರಾಜ್ ಹೈ ಎನ್ನುವಂಥದ್ದು. ಈ ಪಾಯಿಂಟ್ ಅನ್ನ ಬರೆದ್ರೆ ಅದರ ಉತ್ತರ ಆಗುತ್ತೆ. ಜೊತೆಗೆ ಇದೊಂದು ಪಾಯಿಂಟ್ ಹಾಗೂ ಇನ್ನೊಂದು ಪಾಯಿಂಟ್ ಇದೆ, ಅವೆರಡನ್ನ ಆಡ್ ಮಾಡಿದ್ರೆ ಅದರ ಉತ್ತರ ಕೂಡ ಆಗತ್ತೆ. ಆ ಇನ್ನೊಂದು ಪಾಯಿಂಟ್ ಯಾವುದು ಅಂದ್ರೆ ಹಮಾರ ಪಾಯಿಂಟ್ ನಂಬರ್ 3 ಹೈ ಬಲರಾಮ್ ಅಂತ ಆಗ್ಯದದು. ಬಲರಾಮ್ ಅಂತ ಮಾಡ್ಕೊಳ್ಳಿ. ಈ ತರ बलराम की ऐसी हंसी मजाक से ग्वाल मित्र चुटकी देकर हंसते हैं, उन्हें बलराम ने ही ऐसा करना सिखाया है ಎನ್ನುವಂಥದ್ದನ್ನ ಪಾಯಿಂಟ್ ಬರೀಬೇಕು. इस कारण से कृष्ण बलराम के साथ खेलने नहीं जाता ಅಂದ್ರೆ ಪಾಯಿಂಟ್ 2 ಹಾಗೂ ಪಾಯಿಂಟ್ 3 ಅನ್ನ ಬರೆದ್ರೆ ಅದರ ಉತ್ತರ ನಮಗೆ ಇಲ್ಲಿ ಸಿಗುತ್ತೆ. ಇನ್ನು ಕೊನೆಯದಾಗಿ ಇನ್ನೊಂದು ಪಾಯಿಂಟ್ ಏನು ಬರೀಬೇಕು ಅಂದ್ರೆ और कृष्ण यशोदा से कहता है कि माँ तू केवल मुझे ही मारती हो, बलराम को तो डांटती तक नहीं हो. यह सब किसकी शिकायतें हैं? कृष्ण अपनी माता से क्या कराए? ಶಿಕಾಯತೆ ಕರೆ. ಇಷ್ಟು ಪಾಯಿಂಟ್ಗಳನ್ನ 4 ಪಾಯಿಂಟ್ಗಳನ್ನ. ಸೊ ಇದರ ಉತ್ತರ ಈಗಾಗಲೇ ನಾವು ನೋಡಿದೀವಿ. ಕೃಷ್ಣ ಅಪ್ನಿ ಮಾತಾ ಕೆ ಪ್ರತಿ ಕ್ಯೂ ನಾರಾಜ್ ಹೈ ಎನ್ನುವಂಥದ್ದು ಈ ಒಂದು ಪಾಯಿಂಟ್ ಅನ್ನ ಈ ಒಂದು ಅಂಶನ ಬರೆದ್ರೆ ಅದರ ಉತ್ತರ ಸಿಗುತ್ತೆ. ಸೊ ಇದರಲ್ಲಿ ಮಕ್ಕಳೇ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದಿದೆ. ಸೊ ಇಷ್ಟು ಬರೆದ್ರೆ ಮಕ್ಕಳೇ ನಿಮಗೆ ಸೂರ್ ಶಾಮ್ ಪದ್ಯ ಪಾಠದಿಂದ 3 ರಿಂದ 4 ಅಂಕಗಳು. ಜೊತೆಗೆ ಇನ್ನೊಂದು ಏನಿದೆ ಅಂದ್ರೆ ಅನುರೂಪತಾ ಪ್ರಶ್ನೆ ಕೂಡ ಕೇಳಬಹುದು. ಜಸೋದಾ ಯಶೋದಾ ಎನ್ನುವಂಥದ್ದು ಅಥವಾ नंद और यशोदा का रंग कैसा है? गोरा है. इसी प्रकार से कृष्ण का रंग कैसा था? काला था. श्याम रंग का था अथवा काले रंग का था एन्नुವಂತದ್ದನ್ನು ಕೂಡ कृष्ण के रंग के बारे में भी यहाँ से प्रश्न पूछा जा सकता है बच्चों. तो इतना अगर हम करते हैं तो ಇಷ್ಟನ್ನು ಮಕ್ಕಳೇ ನಾವು ಮಾಡಿದೀವಿ ಅಂದ್ರೆ 3 ರಿಂದ 4 ಅಂಕಗಳು ನಮಗೆ शाम पद्य पाठದಿಂದ. तदनंतर ये ಒಂದು पद्य पाठ इस पद के रचयिता कौन है? बिल्कुल सूरदास जी हैं. तो उनका भी कृष्ण भक्ति शाखा के कवि हैं. ये भी एक पॉइंट आपको याद रखना है. कृष्ण भक्ति शाखा प्रमुख प्रवर्तक यारागिದ್ರು सूरदास ಅವರಾಗಿದ್ರು. इस पद के रचयिता हैं. इस पद के वह क्या है? रचयिता हैं. ಸೊ ಇಷ್ಟು ಮಾಡಿದರೆ ಮಕ್ಕಳೇ ನಿಮಗೆ ಸೂರ್ ಶಾಮ್ ಪಾಠದಿಂದ ಅಂಕಗಳು ಬರ್ತವೆ. ಸೊ ಮಕ್ಕಳೇ ಇದಾಗಿತ್ತು ಸೂರ್ ಶಾಮ್ ಪಾಠದಿಂದ ಬರುವಂತ ಅತಿ ಇಂಪಾರ್ಟೆಂಟ್ ಪ್ರಶ್ನೆ ಹಾಗೂ ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕೆನ್ನುವಂಥದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಇದನ್ನ ತಪ್ಪದೇ ಹಂಚಿಕೊಳ್ಳಿ. ಜೊತೆಗೆ ಈ ಎಲ್ಲ ಪ್ಯಾಂಪ್ಲೆಟ್ಗಳು ನಾನು ಮಾತೃಭೂಮಿಯಿಂದ ಹಿಡ್ಕೊಂಡು ಕರ್ನಾಟಕ ಸಂಪದವರೆಗೂ ಕೂಡ ಮುಂದೆ ಬರುವಂತ ಪಾಠ ಕರ್ನಾಟಕ ಸಂಪದ ಇದೆ. ಇಂಪಾರ್ಟೆಂಟ್ ಪಾಠ ಅದು ಇಂಪಾರ್ಟೆಂಟ್ ಪ್ರಶ್ನೆ ಹಾಗೂ ಅದನ್ನ ಆನ್ಸರ್ ಯಾವ ತರ ಮಾಡ್ಬೇಕೆನ್ನುವಂಥದ್ದನ್ನ ಒಂದು ಟ್ಯಾಂಪ್ಲೆಟ್ ಅನ್ನ ಇಮೇಜಸ್ ವಿತ್ ಡಯಾಗ್ರಾಮ್ ವಿತ್ ಚಿತ್ರಗಳ ಜೊತೆಗೆ ನಾನು ಏನೆಲ್ಲ ಪಾಯಿಂಟ್ಸ್ ರೆಡಿ ಮಾಡಿದ್ದೀನಿ ಮೈಂಡ್ ಮ್ಯಾಪ್ ತರ. ಇದು ನಿಮಗೆ ಬೇಕಿದ್ರೆ ನೆಗ್ಲಿಜಿಬಲ್ ಅಮೌಂಟ್ ಅಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿಂದ ತಾವುಗಳು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ತರಗತಿಯಲ್ಲಿ ಅದನ್ನ ಅಂಟಿಸಬಹುದು ಅಥವಾ ವಿದ್ಯಾರ್ಥಿಗಳಾಗಿದ್ದಲ್ಲಿ ನಿಮ್ಮ ಮನೆಯಲ್ಲಿನೂ ಕೂಡ ಅದನ್ನ ಪ್ರಿಂಟ್ಔಟ್ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಅದನ್ನ ಹಚ್ಕೊಬಹುದು. ಸೊ ಇಷ್ಟು ಪಾಯಿಂಟ್ಗಳನ್ನ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ 2, 3 and 4 ಮಾರ್ಕ್ಸ್ ಪ್ರಶ್ನೆಗಳಿರ್ತವೆ. ಅದನ್ನು ಈಸಿಯಾಗಿ ನಾವು ಏನ್ ಮಾಡ್ಬೋದು ಮಕ್ಕಳೇ ಉತ್ತರವನ್ನ ಬರೀಬಹುದು. ಸೊ ಈಗಾಗಲೇ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ನಾವು ನಮ್ಮ ಚಾನೆಲ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ಸೊ ಅದನ್ನು ಕೂಡ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ತದನಂತರ ಪೂರ್ವ ಸಿದ್ಧತಾ ಪರೀಕ್ಷೆ ಬರುತ್ತೆ. ಸೊ ಅದನ್ನು ಕೂಡ ಚೆನ್ನಾಗಿ ಕೀ ಆನ್ಸರ್ನ ನೋಡ್ಕೊಳ್ಳಿ. ತದನಂತರ ವಾರ್ಷಿಕ ಪರೀಕ್ಷೆ ತಯಾರಿಯನ್ನು ಮಾಡಿ ಹಾಗೂ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳು ಇಂಪಾರ್ಟೆಂಟ್ ಯಾವ್ಯಾವ ಇದಾವೆ ಹಾಗೂ 2025 ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಕ್ಸಾಮ್ಗೆ ಕೇಳುವಂತ ಚಾನ್ಸಸ್ ಇದಾವೆ. ಆಲ್ರೆಡಿ ಚಾನೆಲ್ ಅಲ್ಲಿ ವಿಡಿಯೋಸ್ಗಳು ಇದಾವೆ. ಸೊ ಅದನ್ನ ತಪ್ಪದೇ ವೀಕ್ಷಿಸಿ ಹಾಗೂ ಇದನ್ನ ಆದಷ್ಟು ಹೆಚ್ಚಿಗೆ ಶೇರ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.